ಅವರಿಬ್ಬರು ಆತ್ಮೀಯ ಸ್ನೇಹಿತರು, ಶ್ರೀರಾಮುಲು ಸಾಹೇಬರು, ಜನಾರ್ದನ್ ರೆಡ್ಡಿ ಅವರು ಮತ್ತು ಕುಚುಕು ಫ್ರೆಂಡ್ಸ್ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಮೊನ್ನೆ ಹೇಳಿದ್ದಾರೆ, ಮಾಧ್ಯಮದ ಮುಂದೆ, ರಾಜ್ಯದ ಮುಂದೆ ಹೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅಂದ್ರೆ ಏನು, ಶ್ರೀರಾಮುಲು ಅಂದ್ರೆ ಏನು ಅಂತ ಇವ್ರು ಹೇಳಕ್ಕೆ ಹೋದರು. ಆದರೆ ನಿಜವಾಗಲೂ ಇವಾಗಾದರೂ ಶ್ರೀರಾಮುಲು ಸಾಹೇಬರಿಗೆ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಸರ್, ಶಿವರಾಜ್ ತಂಗಡಿಗೆ ಏನು, ಜನಾರ್ದನ್ ರೆಡ್ಡಿ ಅವರು ನಾನು ನೋಡ್ರಿ ಸಾಮಾನ್ಯರೊಳಗೆ ಸಾಮಾನ್ಯ. ನಾನು ಬಡವ್ರ ಬಗ್ಗೆ ನಾನು 24x7 ಫೋನ್ ಎತ್ತೀನಿ, ಜನರಿಗೆ ಸಹಜವಾಗಿ ಸಿಗ್ತೀನಿ. ಇಲ್ಲೆಲ್ಲ ನನ್ನ ಕ್ಷೇತ್ರದಾರ ಕೇಳ್ರಿ ಇವ್ರಿ, ನಾನು ಮಿಸ್ರ್ ಕಾಲ್ ಆಗಿತ್ತಂದ್ರೆ ವಾಪಸ್ ಹಚ್ತೀನಿ. ಜನಾರ್ದನ್ ರೆಡ್ಡಿ ಅವರು ಯಾವ ಕ್ಷೇತ್ರದಾಗ ಯಾರು ಜನರಿಗೆ ಸಿಗ್ತಾರೆ ಹೋಗ್ಲಿ, ಪಾಪ ಅವ್ರಿಗೆ ಜನರಿಗೆ ಸಿಗೋದು ಬೇಡ, ಪತ್ರಕರ್ತರು ನಿಮಗಾದ್ರೆ ಸಿಗ್ತಾರೆ. ನೀವು ಹೇಳಿ ಏನ ಸ್ಟ್ರೈಕ್ ಐತಂದಂಗೆ ಏನೇ ಬರೋದು, ಮುಖ ತೋರಿಸೋದು, ಇಲ್ಲಿ ಬಂದು ಶಿವರಾಜ್ ತಂಗಡಿಗೆ ಅಂತ ಮಾತಾಡೋಬೇಡದ. ನೋಡ್ರಿ, ಕೆಲವೊಂದಿಷ್ಟು BJP ಲೀಡರಿಗೆ ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ. ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ, ಅದಕ್ಕೆ ನನ್ನ ಹೆಸರು ತೊಗೊತಾರೆ ಅವ್ರು.